ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಬಗ್ಗೆ ಈಗಾಗಲೇ 4 ವಿಧಾನದಲ್ಲಿ 8 ಟೈಪನ್ನು ನೋಡಿದ್ದೇವೆ. ಇವತ್ತು 5ನೇ ವಿಧಾನದಲ್ಲಿ 2 ಟೈಪ್ಸನ್ನು ನೋಡೋಣ. ಇಲ್ಲಿ ಯಾವ ಟೈಪು ಬರುತ್ತೆ ಅನ್ನೋದು, ಇಲ್ಲಿ ABCDಗೆ ಅಪೋಸಿಟ್ ನಂಬರ್ಸ್ ಯಾವ ಟೈಪ್ ಬರ್ತೈತಿ, ಅಪೋಸಿಟ್ ಯಾವ ಟೈಪ್ ಕೇಳ್ತಾನೆ ಅನ್ನೋದು ಮುಂದಿನ ತರಗತಿಯಲ್ಲಿ ಏನಪ್ಪ ಅಂತಂದ್ರೆ ಲಾಸ್ಟ್ ABCD ತಿಳಿಸು ಹೇಳಿದಾಗ, ಈ ಮೂಲಾಕ್ಷರಗಳ ಮೇಲೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ತಿಳಿಸು ಹೇಳಿದಾಗ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಹೇಳ್ಬಿಡ್ತೀನಿ ರೀ. ಅದರಲ್ಲಿ ಒಂದು 2-3 ಟೈಪ್ಸ್ ಬರುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪ್ಯಾಟರ್ನ್ ಯಾವ ಟೈಪ್ ಇರ್ತದೆ ಅಂದ್ರೆ CAT ಕ್ಯಾಟ್ ಅನ್ನು 24 ಎಂದು ಗುರುತಿಸಿದರೆ, CAT ಕ್ಯಾಟ್ ಅನ್ನು 24 ಎಂದು ಗುರುತಿಸಿದರೆ BOX ಬಾಕ್ಸ್ ಅನ್ನು ಏನೆಂದು ಗುರುತಿಸುವರು ಅಂತ ಕೇಳಿರ್ತಾರೆ. CAT ಕ್ಯಾಟ್ 24 ಹೆಂಗಾಯ್ತು ಅಂತ ವಿಚಾರ ಮಾಡಬೇಕು. ಹೀಗೆ ನಂಬರ್ ಬಂತು ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ನೆನ್ಪಿಟ್ಕೊಂಡ್ಬಿಡ್ಬೇಕ್ರಿ. ಎದಿಂದ Z ವರೆಗೆ ಬರ್ಕೊಂಡು 1 2 3 4 ಬರ್ಕೋತ ಹೋಗ್ಬೇಕು 26 ಅಕ್ಷರಗಳನ್ನು. ಅಥವಾ ಕೆಲವೊಂದಿಷ್ಟು ಸಾರಿ ಏನು ಮಾಡಿರ್ತಾನ, ಇಲ್ಲಿ 1ದಿಂದ ಸ್ಟಾರ್ಟ್ ಆಗಿ 26 ತೊಗೊಂಡಿಲ್ಲ, ನೆಕ್ಸ್ಟ್ ಇಲ್ಲಿ 2 3 4 ಈ ಟೈಪ್ನು ತೊಗೊಂಡಿರ್ತಾನೆ. ಅದ್ರ ನಂತರದ ತರಗತಿಯಲ್ಲಿ ನೋಡೋಣ್ರಿ. ಈಗ ನೋಡ್ರಿ, ಬಾಕ್ಸ್ ಅಂತ ಐತಿ 24 ಆಗೈತಿ. ಇಲ್ಲಿ ಇಲ್ಲ ಬಾಕ್ಸ್ ಅಲ್ಲ, ಕ್ಯಾಟ್ ಅನ್ನೋದು ಏನಾಗೈತ್ರಿ 24 ಐತಿ. ಕ್ಯಾಟ್ ಅಂದ್ರೆ ಇಲ್ಲಿ ಫಸ್ಟ್ ಬರ್ಬೋದು CAT ಕ್ಯಾಟ್ ಬರಬರಿ. ಸಿ ಅಂದ್ರೆ ಎಷ್ಟೈತಿ ನೋಡ್ರಿ, ಸಿ ಅಂದ್ರೆ ಎಷ್ಟೈತಿ 3, ಎ ಅಂದ್ರೆ ಎಷ್ಟೈತಿ 1, ಟಿ ಅಂದ್ರೆ ಎಷ್ಟೈತಿ ನೋಡ್ರಿ 20. ಕೂಡಿಸ್ರಿ 1 + 3 1 + 3 4, 2ಕ್ಕೆ 2 ಎಷ್ಟೈತಿ 24. ಅಂದ್ರೆ ಆ ABCD ಅಕ್ಷರಗಳೇನದಾವಲ್ಲ, ಎಷ್ಟನೇ ಅಕ್ಷರಗಳದಾವಲ್ಲ ಅವುಗಳ ನಂಬರನ್ನು ಕೂಡಿಸಿ ಇಲ್ಲಿಟ್ಟಿದ್ದಾನೆ. ಅಂದರೆ ಸಿ ಅನ್ನೋದು 3ನೇ ಅಕ್ಷರ, ಎ ಅನ್ನೋದು 1ನೇ ಅಕ್ಷರ, ಟಿ ಅನ್ನೋದು ಏನಪ್ಪ ಅಂತ 20ನೇ ಅಕ್ಷರ. 1 3 ಕೂಡಿಸಿದ್ರೆ 4, ಟಿ ಅನ್ನೋದು 20 ಕೂಡಿಸಿದ್ರೆ 24 ಆಗ್ತೈತಿ. ಹಾಗಾದ್ರೆ ಇದಕ್ಕೆ ಈ ಟೈಪ್ ಸಂಬಂಧಪಟ್ಟೈತಪ್ಪ ಅಂತಂದ್ರೆ ಬಾಕ್ಸಿಂಗ್ನು ಅದೇ ಟೈಪ್ ಬರೀದ್ರಿ, ಸೇಮ್ ಟು ಸೇಮ್. ಹಾಗಾದ್ರೆ ನೋಡ್ರಿ, ಇಲ್ಲಿ ಬಾಕ್ಸ್ BOX, ಬಿ ಅಂದ್ರೆ ಎಷ್ಟನೇ ಅಕ್ಷರ 2, ಓ ಅಂದ್ರೆ ಎಷ್ಟನೇ ಅಕ್ಷರ ಐತಿ ನೋಡ್ರಿ 15, ಓ ಎಷ್ಟನೇ ಅಕ್ಷರ 15, ಬಿ ಅನ್ನೋದು ಎಷ್ಟನೇ ಅಕ್ಷರ 2, ಎಕ್ಸ್ ಅನ್ನೋದು ಎಷ್ಟನೇ ಅಕ್ಷರ ಐತಿ ನೋಡ್ರಿ 24ನೇ ಅಕ್ಷರ. ಇವು ಕೂಡಿಸ್ರಿ, 4 1 5 ಕೂಡಿಸಿದ್ರೆ ಎಷ್ಟು ರೀ 9, 9 2 11 ಅಂದರೆ 1 ಕೈಲ 2 1 3 3 1 4. ಹಾಗಾದ್ರೆ ಬಾಕ್ಸ್ ಅನ್ನ ಏನಂತ ಸೂಚಿಸ್ತಾರೆ 41 ಅಂತ ಸೂಚಿಸ್ತಾರೆ. ಅಂದ್ರೆ ಆ ಮೂಲಾಕ್ಷರಗಳೇನದಾವಲ್ಲ, ಆ ಅಕ್ಷರಗಳ ಸ್ಥಾನ ಏನೈತಲ್ಲ ಅವುಗಳ ನಂಬರ್, ಅವುಗಳನ್ನ ಕೂಡಿಸಿದ್ರೆ ಇಲ್ಲಿ ಬೆಲೆಯನ್ನು ಇಟ್ಟಿರ್ತಾರೆ. ಇನ್ನು ಈ ಟೈಪ್ ಆಯ್ತ್ರೆ, ಈ ಟೈಪ್ ನೋಡ್ರಿ, ಇಲ್ಲಿ ಏನಪ್ಪ ಅಂತಂದ್ರೆ ಟ್ವಿಸ್ಟ್ ಐತಿ ಸ್ವಲ್ಪ. ಯಾವ ಟೈಪ್ ಮಾಡಿದಾನೆ, ಬ್ಯಾಂಕ್ ಅನ್ನು 14 ಎಂದು ಗುರುತಿಸಿದರೆ ರೋಡ್ ಅನ್ನು ಏನೆಂದು ಗುರುತಿಸುವುದು. ಬಿ ಅಂದ್ರೆ ಎಷ್ಟೈತ್ರಿ, ಸೀದಾ ಬರ್ಕೊಂಡ್ಬಿಡೋದ್ರಿ, ಏನು ವಿಚಾರ ಮಾಡೋದ್ರಿ. BANK, ಬಿ ಅಂದ್ರೆ ಎಷ್ಟ್ರಿ 2, ಎ ಅಂದ್ರೆ ಎಷ್ಟನೇ ಅಕ್ಷರ 1ನೇ ಅಕ್ಷರ, ಎನ್ ಅಂದ್ರೆ ಎಷ್ಟನೇ ಅಕ್ಷರ ಐತಿ ನೋಡ್ರಿ ಎನ್ 14, ಕೆ ಎಷ್ಟನೇ ಅಕ್ಷರ ಐತಿ ನೋಡ್ರಿ ಕೆ 11. ಬರೀ 4 1 5, 5 1 6, 6 2 ಎಷ್ಟ್ರಿ 8, 1 1 ಕೂಡಿಸಿದ್ರೆ 2. ಇಲ್ಲಿ ಎಷ್ಟು ಬತ್ರಿ 28 ಬತ್ತು. ಇಲ್ಲೇ ಎಷ್ಟಾದ್ರಿ 14 ಐತಿ. 28ಕ್ಕೆ ಏನು ಮಾಡಿದ್ರೆ 14 ಬರ್ತೈತ್ರಿ, ಡಿವೈಡೆಡ್ ಬೈ 2. 2 1 2 4 ಅಂದ್ರೆ 14 ಬತ್ತು. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳ ಸ್ಥಾನ ಬೆಲೆ ಏನದಾವಲ್ಲ, ಅವು ಎಷ್ಟನೇ ನಂಬರ್ ಅದಾವಲ್ಲ ಅವುಗಳನ್ನು ಕೂಡಿಸಿ 2ರಿಂದ ಭಾಗಿಸಿ ಆನ್ಸರನ್ನು ಬರೆದಿದ್ದಾನೆ. ಹಾಗಾದ್ರೆ ರೋಡ್ ನೋಡ್ರಿ, ROAD ಸೇಮ್ ಬರ್ಬೇಕು. 6 ಅಂದ್ರೆ ಎಷ್ಟೈತಿ ನೋಡ್ರಿ 18, 1 8. ಓ ಅಂದ್ರೆ ಎಷ್ಟನೇ ಅಕ್ಷರ ಐತಿ ನೋಡ್ರಿ 15, 1 5. ಎ ಅಂದ್ರೆ ಎಷ್ಟನೇ ಅಕ್ಷರ ಐತಿ ನೋಡ್ರಿ 1 0 1. ಡಿ ಅಂದ್ರೆ ಎಷ್ಟನೇ ಅಕ್ಷರ ಐತಿ ನೋಡ್ರಿ ಡಿ 0 4. ಬರಾಬರಿ ರೀ. ಈಗ ನೋಡಿ 4 1 5, 5 5 10, 10 8 18, 1 ಕೈಲ 2 1 1 1 2 2 1 3 ಅಂದ್ರೆ ಎಷ್ಟೈತ್ರಿ ಇದು 38 ಐತಿ. ಹಾಗಾದ್ರೆ ಇದು 38 ಬಂದೈತೆ. ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕ್ರಿ 2 ಮಾಡ್ಬೇಕು ತಾನೆ. 2 1 1 ಉಳಿತು, 1 ಕೈಲ ಬತ್ತು 18, 2 9. ಹಾಗಾದ್ರೆ ರೋಡ್ ಅನ್ನ ಎಷ್ಟು ಅಂತ ಸೂಚಿಸ್ತಾರೆ 19 ಅಂತ ಸೂಚಿಸ್ತಾರೆ. ಈ ಟೈಪ್ ಪ್ಯಾಟರ್ನ್ ಬರ್ತೈತಿ. ಹೀಗೆ ನಂಬರ್ ಬಂದು ಅಂದ್ರೆ ಒಂದು ಏನು ಮಾಡಿರ್ತಾನ, ಆ ಕೊಟ್ಟಿರ್ತಕ್ಕಂಥ ABCDಗಳೇನದಾವಲ್ರಿ, ಎ ಅಂದ್ರೆ ಎಷ್ಟು 1, ಬಿ ಅಂದ್ರೆ ಎಷ್ಟು 2, ಈ ಟೈಪ್ ನಂಬರ್ ಏನೈತಲ್ಲ ಇವುಗಳನ್ನು ಕೂಡಿಸಿರ್ತಾನ 1.
ಅಥವಾ ಆ ಸಂಖ್ಯೆಗಳನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿರ್ತಾನೆ ಒಂದು, ಅಥವಾ ಆ ಸಂಖ್ಯೆಗಳನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿ ಮತ್ತು +1 ಮಾಡಿರ್ತಾನೆ. ಈ ಟೈಪ್ನ ಪ್ಯಾಟ್ರನ್ ಮಾಡಿರ್ತಾನೆ. ಓಕೆನಾ? ಇದು ಏನಪ್ಪ ಅಂತಂದ್ರೆ 5ನೇ ವಿಧಾನದಲ್ಲಿ ಏನಂದ್ರೆ ಮೊದಲು ಏನಪ್ಪ ಅಂತ ABCD ಅನುಕ್ರಮವಾಗಿ ಅವುಗಳ ಸಂಖ್ಯೆಗಳನ್ನು ಕೂಡಿಸಿಕೊಟ್ಟಿದ್ದು, ನಂತರ ಆ ಸಂಖ್ಯೆಗಳನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದ್ದು. ಈ ಟೈಪ್ ಏನಪ್ಪ ಅಂತಂದ್ರೆ ಪ್ಯಾಟ್ರನ್ ಮ್ಯಾಗು ಏನಪ್ಪ ಅಂತಂದ್ರೆ ಸಮಸ್ಯೆಗಳು ಹಲವಾರು ಎಕ್ಸಾಮ್ಗೆ ಬಂದವು. ಓಕೆ, ಇನ್ನು ಉಳಿದಿದ್ದು ಈ ಮೂಲಾಕ್ಷರಗಳಿಗೆ ಸಂಬಂಧಿಸಿದಂತೆ ಈ ಕೋಡಿಂಗ್ ಮತ್ತು ಡಿ ಕೋಡಿಂಗಿಗೆ ಸಂಬಂಧಿಸಿದಂಥ ಉಳಿದ ಸಮಸ್ಯೆಗಳನ್ನು ಏನು ಮಾಡೋಣ್ರಿ ಅಂದ್ರೆ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.